ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ SSLC ನಂತರ ನೀವೇನಾದರೂ PUC ಮಾಡ್ಕೋಬೇಕು ಅಂತ ಬಯಸಿದ್ದಲ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತಂದರೆ ನಾನು ಲಾಸ್ಟ್ ಟೈಮ್ ಒಂದು ಪೋಲನ್ನು ಕೂಡ ಮಾಡಿದ್ದೆ. ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ. ಅಂದರೆ ನಿಮಗೆ SSLC ನಂತರ ಯಾವ ಕೋರ್ಸ್ ಮಾಡಲಿಕ್ಕೆ ಬಯಸುತ್ತೀರಿ ಅಂದಾಗ 75% ವಿದ್ಯಾರ್ಥಿಗಳು ಪೋಲ್ ಒಳಗಡೆ PUC ಮಾಡಬೇಕಂತ ಬಯಸಿದ್ದೇವೆ ಅಂತ ಹೇಳ್ತಾಯಿದ್ರು. ಇವತ್ತಿನ ವಿಡಿಯೋದಲ್ಲಿ ನಾನು PUC ಒಳಗಡೆ 3 ವಿಭಾಗಗಳು ಇದ್ದಾವೆ. 3 ವಿಭಾಗಗಳಲ್ಲಿ ಒಂದು ಸೈನ್ಸ್ ಇದೆ, ಕಾಮರ್ಸ್ ಇದೆ ಮತ್ತು ಆರ್ಟ್ಸ್. ಇವತ್ತು ನಾನು ಸೈನ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಯಾವೆಲ್ಲ ಸೈನ್ಸ್ ಒಳಗಡೆ ಯಾವೆಲ್ಲ ನೀವು ಕೋರ್ಸ್ಗಳನ್ನು ಅಂದರೆ ಕಾಂಬಿನೇಷನ್ಗಳನ್ನು ಮಾಡ್ಕೊಂಡ್ರೆ ಮುಂದೆ ಫ್ಯೂಚರ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡ್ಬೋದು ಕಾಂಬಿನೇಷನ್ಸ್. ಇಲ್ಲಿ ನೀವು ನೋಡಲಿಕ್ಕೆ ಒಂದೇದು ಸಿಗುತ್ತೆ ನಿಮಗೆ PCMB. ಇದು ಭಾಳ ಏನಂದರೆ ಎಲ್ಲರ ಮಾಡುವಂಥ ಒಂದು ಅಂದರೆ 99% ವಿದ್ಯಾರ್ಥಿಗಳು ಈ ಒಂದು ಕಾಂಬಿನೇಷನ್ ತೊಗೊತಾರೆ. ಯಾಕಂದರೆ ಇದಕ್ಕೆ ಯೂನಿವರ್ಸಲ್ ಕಾಂಬಿನೇಷನ್ ಅಂತ ಕರಿತೀವಿ. ಇದರಲ್ಲಿ ಎಲ್ಲ ಇಂಜಿನಿಯರಿಂಗ್ ಮಾಡ್ಬೋದು, ಡಾಕ್ಟರ್ ಕೋರ್ಸು ಎಲ್ಲ ಕೋರ್ಸ್ಗಳನ್ನು ಕೂಡ ಮಾಡ್ಕೊಳ್ಬೋದು ಈ ಒಂದು ಕಾಂಬಿನೇಷನ್ ತೊಗೊಂಡ್ರೆ. ಇಲ್ಲಿ ಕಾಂಬಿನೇಷನ್ ಯಾವೆಲ್ಲ ಇದಾವೆ ಅಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ 4 PCMB ಅಂತ ಕರಿತೀವಿ. ಇದನ್ನು ಕೂಡ ನೀವು ತೊಗೋಬೋದು. ಅದನ್ನು ಬಿಟ್ಟರೆ ನಿಮಗೆ ಒಂದೊಂದು ವಿದ್ಯಾರ್ಥಿಗಳಿಗೆ ಬಯಾಲಜಿ ತುಂಬ ಟಫ್ ಆಗುತ್ತೆ ಅಂತಂದರೆ ನೀವು ಎರಡನೇ ಕಾಂಬಿನೇಷನ್ ನೋಡ್ಬೋದು PCMC ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್. ಇದನ್ನು ಕೂಡ ನೀವು ತೊಗೋಬೋದು. ಮೂರನೇ ಕಾಂಬಿನೇಷನ್ ಏನಂತಂದರೆ ಇಲ್ಲಿ PCME ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಇಲೆಕ್ಟ್ರಾನಿಕ್ಸ್. ಈ ಒಂದು 3 ಕಾಂಬಿನೇಷನ್ ಒಳಗಡೆ ನೀವೇನು ಮಾಡ್ಕೊಳ್ಬೋದು ಅಂತಂದರೆ ಒಂದು ಸೈನ್ಸ್ ಸಬ್ಜೆಕ್ಟನ್ನು ಇಲ್ಲಿ ತೊಗೊಂಡು ಎಜುಕೇಷನ್ ಮಾಡ್ಕೊಳ್ಬೋದು. ಈ ಒಂದು ಎಜುಕೇಷನ್ ಮಾಡ್ಕೊಂಡ್ಮೇಲೆ ಮುಂದೆ ಏನಿದೆ ನಮ್ಮ ಫ್ಯೂಚರು ಅಂತ ನೀವು ನೋಡೋದಾದರೆ ಇಲ್ಲಿ ಸಿಂಪಲ್ಲಾಗಿ ನಿಮಗೆ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿದ ಮೇಲೆ ಅಂದರೆ PUC ಕಂಪ್ಲೀಟ್ ಆದಮೇಲೆ ನಿಮಗೆ ಯಾವೆಲ್ಲ ಭಾಗಗಳಲ್ಲಿ ಒಂದು ಸ್ಕೋಪ್ ಇದೆ ಅನ್ನೋದ್ರ ಬಗ್ಗೆ ನಾನು ಚಾರ್ಟ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಚಾರ್ಟ್ ನೋಡ್ಬೋದು. PCMB ಏನಾದರೂ ಕಂಪ್ಲೀಟ್ ಆಗಿದ್ದರೆ ಇಲ್ಲಿ ಅಂದರೆ ಕಾಂಬಿನೇಷನ್ ತೊಗೊಂಡು ಪಾಸ್ ಆಗಿದ್ದರೆ ನಿಮಗೆ ಎಲ್ಲಿ ಹೋಗ್ಬೋದು ಅಂದರೆ ನಿಮ್ಮ ಫ್ಯೂಚರ್ ಒಳಗಡೆ ಮೆಡಿಕಲ್ ಕೋರ್ಸ್ ಮಾಡ್ಕೋಬೋದು, ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ಕೊಳ್ಬೋದು, ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ಕೊಳ್ಬೋದು, ಲೈಫ್ ಸೈನ್ಸ್ BSc ಲೈಫ್ ಸೈನ್ಸ್ ಮಾಡ್ಕೊಳ್ಬೋದು, BSc PCB ಮಾಡ್ಕೊಳ್ಬೋದು, CBZ ಮಾಡ್ಕೊಳ್ಬೋದು, PCM ಅಂದರೆ ಈ ಕಾಂಬಿನೇಷನ್ ಓದ್ಕೋಬೋದು, ಬಯೋಟೆಕ್ನಾಲಜಿ ಕಾಂಬಿನೇಷನ್ ಓದ್ಕೋಬೋದು ಮತ್ತು ಆಯುರ್ವೇದ ಅದರಲ್ಲಿ ಓದ್ಕೋಬೋದು, MBBS ಮಾಡ್ಕೊಳ್ಬೋದು, ಆಮೇಲೆ ಫಿಸಿಯೋಥೆರಪಿ ಕೋರ್ಸ್ಗಳನ್ನು ಮಾಡ್ಕೊಳ್ಬೋದು, ಆಯುರ್ವೇದಿಕ್ ಕೋರ್ಸ್ಗಳನ್ನು ಮಾಡ್ಕೊಳ್ಬೋದು, ನ್ಯೂಟ್ರಿಷನ್ ಮಾಡ್ಕೊಳ್ಬೋದು ಮತ್ತು ಅಗ್ರಿಕಲ್ಚರ್ ಸೈನ್ಸ್ ಕೋರ್ಸ್ಗಳನ್ನು ಮಾಡ್ಕೊಳ್ಬೋದು, ಆಮೇಲೆ ವೆಟರ್ನರಿ ಸೈನ್ಸ್ ಮಾಡ್ಕೊಳ್ಬೋದು, ಫಾರೆಸ್ಟ್ರಿ ಮಾಡ್ಕೊಳ್ಬೋದು, ಡಯಟಿಕ್ಸ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಈ ಒಂದು ಕಾಂಬಿನೇಷನಿಂದ ಎಲ್ಲ ಟೋಟಲಿಗೆ ಯಾವುದೆಲ್ಲ ಕೋರ್ಸ್ಗಳನ್ನು ಇದರಲ್ಲಿ ನೀವು ಮಾಡ್ಕೊಳ್ಬೋದು. ಅದನ್ನೇ ಬಿಟ್ಟು ನೆಕ್ಸ್ಟ್ ಎರಡನೇದೇ ಅಂತಾರೆ PMCS ಒಳಗಡೆ ಯಾವೆಲ್ಲ ಕೋರ್ಸ್ ಮಾಡ್ಕೊಳ್ಬೋದು ಅಂದರೆ PCMC ಅಂದರೆ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡವರು ಕಾಂಬಿನೇಷನ್ ತೊಗೊಂಡ್ರೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೋದು. ಅಂದರೆ ಮುಂದೆ ನೀವು DCA ಮಾಡ್ಕೊಳ್ಬೋದು. ಪಾಲಿಟೆಕ್ನಿಕ್ಗಳನ್ನು ಅಂದರೆ ಡಿಪ್ಲೊಮಾ ಪಾಲಿಟೆಕ್ನಿಕ್ ಕಂಪ್ಯೂಟರ್ ಸೈನ್ಸು ಅವರು ಎಲೆಕ್ಟ್ರಾನಿಕ್ಸ್ಗಳನ್ನು ಮಾಡ್ಕೊಳ್ಬೋದು. ಆಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ BCA ಆಮೇಲೆ CS ಇದರಲ್ಲಿ ಹೈಯರ್ ಎಜುಕೇಷನ್ ಒಳಗಡೆ ನೀವು ಕಾಂಬಿನೇಷನಾಗಿ ತೊಗೋಬೋದು. BSc ಒಳಗಡೆ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್ ತೊಗೋಬೋದು. B6 ಸೈನ್ಸ್ ಮೆಕಾಟ್ರಾನಿಕ್ಸ್ಗಳನ್ನು ತೊಗೋಬೋದು ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಕೂಡ ಇದರಲ್ಲಿ ತೊಗೋಬೋದು. ಆದರೆ ಮೆಡಿಕಲ್ ಕೋರ್ಸ್ಗಳನ್ನು ಇದರಲ್ಲಿ ತೊಗೊಳಿಕ್ಕೆ ಬರೋದಿಲ್ಲ, ಲೈಫ್ ಸೈನ್ಸ್ಗಳನ್ನು ಇದರಲ್ಲಿ ತೊಗೊಳಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಇರುವಂಥದ್ದು ಯಾವುದಂತಂದರೆ ಇಲ್ಲಿ ಲಾಸ್ಟ್ ಕಾಂಬಿನೇಷನ್ ಯಾವುದಂತಂದರೆ PCME ಅಂದರೆ ಎಲೆಕ್ಟ್ರಾನಿಕ್ಸ್ ತೊಗೊಂಡ್ರೆ ಅಲ್ಲಿ ನೀವು ಮ್ಯಾನೇಜ್ಮೆಂಟ್ ಎಲೆಕ್ಟ್ರಾನಿಕ್ ಮ್ಯಾನೇಜ್ಮೆಂಟ್ ಮತ್ತು ವೆಕೇಷನಲ್ ಕೋರ್ಸ್ಗಳನ್ನು ಮಾಡ್ಕೊಳ್ಬೋದು. ಇಲ್ಲಿ ಮೆಕಾಟ್ರಾನಿಕ್ಸು ಆಮೇಲೆ ಜೆಟ್ಕಿಂಗು, ನೆಟ್ವರ್ಕಿಂಗು, ಕಂಪ್ಯೂಟರ್ ಇದ್ರದ್ದು ಎಲೆಕ್ಟ್ರಾನಿಕ್ಸು ಆಮೇಲೆ ಎಲೆಕ್ಟ್ರಿಕಲ್ಲು ಈ ರೀತಿ ಒಂದು ಪಾಲಿಟೆಕ್ನಿಕಲ್ ಕೋರ್ಸ್ಗಳನ್ನು ನೀವು ಮಾಡ್ಕೊಳ್ಬೋದು. ಅದಾದಮೇಲೆ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗು ಆಮೇಲೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಈ ಒಂದು ಕೋರ್ಸ್ಗಳನ್ನು ಪಡ್ಕೊಬೋದು. ಆದರೆ ಇಲ್ಲಿ ಮೆಡಿಕಲ್ ಕೋರ್ಸ್ಗಳನ್ನು ನಿಮಗೆ ಪಡ್ಕೊಳ್ಳಿಕ್ಕೆ ಬರೋದಿಲ್ಲ. ಇದು ಏನಂತಂದರೆ ಇನ್ ಕೇಸ್ ಆಫ್ ನೀವೇನಾದರೂ ಸೈನ್ಸ್ ಸಬ್ಜೆಕ್ಟ್ ತೊಗೊಂಡು ಓದಬೇಕಂದ್ರೆ ಈ ರೀತಿಯಾದಂಥ ಒಂದು ಸಿಲೆಬಸ್ ಮುಖಾಂತರ ನೀವು ಓದಬೇಕಾಗತ್ತೆ. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಾಮರ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ.